ಆ ಸಭೆಯಲ್ಲಿ ರೈತ ಮುಖಂಡರು ಬಂದಿದ್ದಾರೆ, ಕಾರ್ಖಾನೆಗಳ ಕೆಲವು ಮಾಲೀಕರು ಬಂದಿದ್ದಾರೆ. ಆದರೆ ಪ್ರಮುಖವಾಗಿ ರಾಜಕಾರಣಿಗಳೇನು ಮಾಲೀಕರಿದ್ದಾರೆ ಅವರು ಕೈ ಕೊಟ್ಟಿದ್ದಾರೆ. ಸಕ್ಕರೆ ಧಣಿಗಳೇ ಇವತ್ತಿನ ಸಭೆಯಿಂದ ದೂರ ಉಳಿದಿದ್ದಾರೆ, ಚಕ್ಕರ್ ಹೊಡೆದಿದ್ದಾರೆ. ರೈತರು ಸಿಎಂ ಸಭೆಗೆ ಸಕ್ಕರೆ ಧಣಿಗಳೇ ಬಂದಿಲ್ಲ, ಗೈರಾಜರಾಗಿದ್ದಾರೆ. ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಮಾಲೀಕರೇ ಇಲ್ಲದ ಮೇಲೆ ಇನ್ಯಾವ ಪರಿಹಾರ ಸಿಗುತ್ತೆ? ಸೊ ಇದು ಒಂದು ರೀತಿ ಕಣ್ಣೊರೆಸುವ ಸಭೆ ಆಗುತ್ತೆ. ಯಾವುದೇ ರೀತಿಯ ಪರಿಹಾರ ಸಿಗಲ್ಲ. ಸಿಎಂ ಸಭೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಗೈರಾಗಿದ್ದಾರೆ. ಕಾರ್ಖಾನೆ ಮಾಲೀಕ ಕಮ್ಮಿ ಏನು ರಾಜಕಾರಣಿಗಳಿದ್ದಾರೆ, ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಸಂಸದರಿದ್ದಾರೆ, ಅವರೇ ಇವತ್ತಿನ ಸಭೆಯಿಂದ ದೂರ ಉಳಿದಿದ್ದಾರೆ, ಗೈರಾಜರಾಗಿದ್ದಾರೆ. ಸೊ ಇದರ ಅರ್ಥ ಯಾವ ಮಾಲೀಕರು ಬಾಕಿ ಕೊಡಬೇಕಾಗಿದೆ ರೈತರಿಗೆ, ಕಬ್ಬು ಬೆಳೆಗಾರರಿಗೆ? ರಾಜಕೀಯ ನಾಯಕರ ಒಡೆತನದ ಕಾರ್ಖಾನೆಗಳು ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿದೆ. ಬಾಗಲಕೋಟೆ, ಬಿಜಾಪುರ, ಹಾಗೇನೆ ಕಲಬುರಗಿ, ಮತ್ತೊಂದು ಕಡೆ ಬೆಳಗಾವಿ, ಈ ಭಾಗದ ಏನು ರಾಜಕಾರಣಿಗಳು ಏನಿದ್ದಾರೆ ಅವರು ಇವತ್ತು ಕಾರ್ಖಾನೆ ಮಾಲೀಕರ ವಿಧಾನಸೌಧದಲ್ಲಿ ಇದ್ರೂ ಕೂಡ ಆನಂದ್ ನ್ಯಾಮಗೌಡ ಇವತ್ತಿನ ಸಭೆಯಿಂದ ದೂರ ಉಳಿದಿದ್ದಾರೆ. ಸೊ ಇನ್ನು ಮುರುಗೇಶ್ ನಿರಾಣ್, ಬಿಜೆಪಿಯ ನಾಯಕರು ಉಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ ಇವರು ಕೂಡ ಬಂದಿಲ್ಲ. ಹಾಗೆಯೇ ಶಾಮನೂರು, ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, SR ಪಾಟೀಲ್, ಆನಂದ್ ನ್ಯಾಮಗೌಡ ಇವರೆಲ್ಲರೂ ಮತ್ತೆ SS ಮಲ್ಲಿಕಾರ್ಜುನ್ ಎಲ್ಲರೂ ಕೂಡ ಇವತ್ತಿನ ಸಭೆಗೆ ಬಂದಿಲ್ಲ. ಅಂದ್ರೆ ಇವರೆಲ್ಲರೂ ಕೂಡ ಕಾರ್ಖಾನೆ ಮಾಲೀಕರು, ಜೊತೆಗೆ ನಾಯಕರುಗಳು, ಶಾಸಕರುಗಳು, ಸಂಸದರು. ಹಾಗಿದ್ರೆ ಇದು ರೈತರು ಮತ್ತೊಂದು ಕಡೆ ಕಾರ್ಖಾನೆ ಮಾಲೀಕರ ಸಭೆ ಅಂತೇಳಿ CM ಹೇಳ್ತಾರೆ. ಹಾಗಿದ್ರೆ ಕಾರ್ಖಾನೆ ಮಾಲೀಕ ರಾಜಕಾರಣಿಗಳು ಪವರ್ಫುಲ್ ನಾಯಕರೇ ಸಭೆಗೆ ಬಂದಿಲ್ಲ ಅಂದ್ರೆ, ಹಾಗಾಗಿ ಇದನ್ನ ಹಣ ಕೊಡ್ತೀವಿ ಅಂತ ಭರವಸೆ ಕೊಡೋರು ಯಾರು? ಬಾಕಿ ಬಿಲ್ ಕೊಡ್ತೀನಿ ಅಂತ ಹೇಳೋರು ಯಾರು? ಇದು ಒಂದು ರೀತಿ ಕಾಟಾಚಾರ ಸಭೆ ಆಗತ್ತಾ? ಪರಿಹಾರ ಸಿಗುತ್ತಾ? ಇವತ್ತಿನ ಸಭೆಯಲ್ಲಿ ಸಮಸ್ಯೆಗಳ ಸರಮಾಲೆಯನ್ನೇ ಇವರು ಇಡ್ತಾ ಇದ್ದಾರೆ ರೈತ ಮುಖಂಡರುಗಳು. ಇವತ್ತು ಕುಮಾರಸ್ವಾಮಿ ಏನು ಕಬ್ಬು ಬೆಳೆಗಾರ ಸಮಸ್ಯೆ ಆಲಿಸಲಿಕ್ಕೆ ಸಭೆಯನ್ನು ಕರೆದಿದ್ದಾರೆ. ರೈತ ಮುಖಂಡರ ಜೊತೆ CM ಚರ್ಚೆಯನ್ನು ಶುರು ಮಾಡಿದ್ದಾರೆ. ರೈತರು ಒಂದೊಂದು ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ, ಅಳಗಲು ತೋಡ್ಕೊಂಡಿದ್ದಾರೆ, ನೋವನ್ನು ಹೊರಗಾಕಿದ್ದಾರೆ. CM ಎದುರು ರೈತ ಮುಖಂಡರ ಸಮಸ್ಯೆಗಳ ಸರಮಾಲೆನೇ ಬಿಚ್ಚಿಟ್ಟಿದ್ದಾರೆ. ಬೆಳೆದ ಕಬ್ಬಿಗೆ ಸೂಕ್ತ ಬೆಲೆ ಸಿಗದೆ ರೈತರು ಇವತ್ತು ಬಹಳ ಹೀನಾಯ ಸ್ಥಿತಿಯಲ್ಲಿದ್ದಾರೆ. ಸೊ ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಪದೇ ಪದೇ ಅನ್ಯಾಯ ಆಗ್ತಾ ಇದೆ. ಹಣವನ್ನು ಕೊಡ್ತಾ ಇಲ್ಲ, FRP ರೇಟನ್ನು ಕೂಡ ಫಿಕ್ಸ್ ಆಗ್ತಾ ಇಲ್ಲ. ಕಾರ್ಖಾನೆ ಮಾಲೀಕರಿಂದ ಮನ ಬಂದಂತೆ ದರ ನಿಗದಿ ಮಾಡ್ತಾರೆ. ಸೊ ಅವ್ರಿಗೆ ಇಷ್ಟ ಬಂದ ದರನ ನಿಗದಿ ಮಾಡ್ತಾರೆ. ನಾವು ಕಬ್ಬನ್ನು ತೆಗೆದುಕೊಂಡೋದ್ರೆ ಅವರು ಕಬ್ಬನ್ನು ತೆಗೆದುಕೊಳ್ಳಲ್ಲ, ಕೊಟ್ಟ ರೇಟಿಗೆ ಕೊಟ್ಟು ಬರಬೇಕಾಗಿ ಫಿಕ್ಸ್ ಮಾಡದೆ ಒಂದು ರೇಟು ನಾವು ಕೊಟ್ಟು ಬರಬೇಕಾಗಿದೆ. ನಾವು ಕಬ್ಬಿನ ಬೆಳೆಯನ್ನೇ ನಂಬಿಕೊಂಡಿದ್ದೇವೆ. ಸೊ ಇದು ಬಿಟ್ಟು ಬೇರೆ ಬೆಳೆ ಗೊತ್ತಿಲ್ಲ, ನಮಗೆ ಸರಿಯಾಗಿ ಬೆಲೆ ಸಿಗದಿದ್ದಾಗ ಏನು ಮಾಡ್ಬೇಕು ಹೇಳಿ ಸ್ವಾಮಿ ಅಂತೇಳಿ CM ಕುಮಾರಸ್ವಾಮಿ ಅವರ ರೈತ ಮುಖಂಡರು ಕೇಳಿದ್ದಾರೆ. ಸೊ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾರ್ ವಿಧಾನಸೌಧದಲ್ಲಿ. ಹೆಬ್ಬಾರ್ ಈಗಾಗಲೇ ಸಭೆ ಆರಂಭವಾಗಿದೆ. ಸೊ ಇದೊಂದು ರೀತಿ ಕಾಟಾಚಾರ ಸಭೆ ಅನ್ನಿಸ್ತಾ ಇದೆ. ಕೆಲವು ರೈತ ಮುಖಂಡರು ರಾಜಕಾರಣಿಗಳಿದ್ದಾರೆ, ಅವ್ರು ನಿನ್ನೆ ಮೋಸ್ಟ್ಲಿ 250-300 ರೂಪಾಯಿ ಕೊಟ್ಟು ಹಸಿರು ಶಾಲನ್ನು ಹಾಕೊಂಡಿರ್ತಕ್ಕಂಥವ್ರು ಇದೆ ಅಂತ ರೈತ ಮುಖಂಡರು ಹೇಳ್ತಾ ಇದ್ದಾರೆ. ಆದರೂ ಕೂಡ ಇದು ಒಂದು ಮಹತ್ವ ಸಭೆ ಅಂತ ಸರ್ಕಾರ ಹೇಳುತ್ತೆ. ಹಾಗಿದ್ರೆ ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳ ಸಭೆ ಬಂದಿಲ್ಲ, ಹಾಗಿದ್ರೆ ಇದು ಕಾಟಾಚಾರ ಸಭೆ ಆಗಲ್ವಾ? ಖಂಡಿತವಾಗಿ ಹೌದು ಲಕ್ಷ್ಮಣ್. ಯಾಕಂತಂದ್ರೆ ಈ ಸಭೆಯಲ್ಲಿ ಪ್ರಮುಖವಾಗಿ ಅವರು ಉಪಸ್ಥಿತರಿರಬೇಕಾಗಿತ್ತು. ಕಾರ್ಖಾನೆಯ ಮಾಲೀಕರು ಆಗಿದ್ದಾರೆ, ಮತ್ತೆ ಅದೇ ರೈತರ ಸಮಸ್ಯೆ ಪರಿಹರಿಸುವಂತ ಜನಪ್ರತಿನಿಧಿಯೂ ಆಗಿದ್ದಾರೆ. ಅವರು ಈ ಸಭೆಯಲ್ಲಿ ಬಂದಿದ್ದರೆ ಖಂಡಿತವಾಗಿಯೂ ಸಮಸ್ಯೆಗೆ ಸಾಕಷ್ಟು ಪರಿಹಾರ ಸಿಗ್ತಿತ್ತು. ಅವರಿಗೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿ ಇದೆ. ಅವರದೇ ಕ್ಷೇತ್ರದ ಮತದಾರರು ಕೂಡ ಹೌದು ಆ ರೈತರು. ಆ ಮತದಾರರ ಸಮಸ್ಯೆಯನ್ನು ಕೂಡ ಇವರು ಪರಿಹರಿಸುವಂತ ಜವಾಬ್ದಾರಿ ಅವ್ರ ಮೇಲಿದೆ. ಅದು ಯಾವುದನ್ನು ಕೂಡ ಮಾಡದೇನೆ ಸಭೆಗೆ ಗೈರಾಗಿದ್ದಾರೆ. ಬೇರೆ ಬೇರೆ ಕಾರಣಕ್ಕಾಗಿ ಗೈರಾಗಬಹುದು, ಆದ್ರೆ ಇಂಥ ಸಭೆಗೆ ಪ್ರಮುಖವಾಗಿ ಅವರು ಇರಲೇಬೇಕಾಗಿತ್ತು. ಯಾಕಂದ್ರೆ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದು ಸಮಸ್ಯೆ ಪರಿಹಾರಕ್ಕೋಸ್ಕರ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ರೈತರು ತಮ್ಮ ಆಕ್ರೋಶವನ್ನು ಹೇಳ್ಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಕೆಲವರು ಅಲ್ಲಿ ಹೋಗಿ ಭೇಟಿ ಕೊಟ್ಟು ಮಾತುಕತೆಯನ್ನ ಮಾಡಿಲ್ಲ. ಈಗಲಾದರೂ ಬೆಂಗಳೂರಿಗೆ ಬಂದು ಸಭೆಯಲ್ಲಿ ಪಾಲ್ಗೊಂಡು ಅವರು ಸಮಸ್ಯೆಗೆ ಸ್ಪಂದಿಸಬಹುದಾಗಿತ್ತು. ಯಾಕಂದ್ರೆ ರೈತರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಕಾರ್ಖಾನೆಯವರು ದರ ನಿಗದಿ ಮಾಡಿದ್ರು ಸಹಿತ, ಆಮೇಲೆ ಸಕ್ಕರೆ ಕಬ್ಬು ಅರ್ಧ ಮೇಲೆ ಸಕ್ಕರೆ ಬಂದ ಮೇಲೆ ಇಳುವರಿ ಕಡಿಮೆ ಆಯಿತು, ನಿಮ್ಮ ಗುಣಮಟ್ಟ ಇಲ್ಲ ಅಂತೇಳಿ 9% ಇದ್ರು ಅದನ್ನ 7%ಗೆ ಇಳಿಸ್ತಾರೆ. 3,000 ರೂಪಾಯಿ ದರ ನಿಗದಿ ಮಾಡಿದ್ರು 1,500 ರಿಂದ 2,000 ರೂಪಾಯಿ ಒಳಗಡೆ ಹಣ ಕೊಟ್ಟು ಮುಗಿಸ್ತಾರೆ. ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತೇಳಿ ರೈತರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ನಾವು ಈಗಾಗಲೇ ಚಿಕ್ಕೋಡಿಯ ಅಥಣಿ ತಾಲೂಕಿನ ಮುರುಗುಂಡಿ ಅನ್ನುವಂತ ಒಂದು ಗ್ರಾಮದಲ್ಲಿ ರೈತ ಮುಖಂಡರು ಕಳೆದ 5 ದಿವಸಗಳಿಂದ ವಿಷದ ಬಾಟ್ಲಿ ಮತ್ತೊಂದು ಕಡೆ ಅನ್ನ ತಟ್ಟೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಿನ ಸಭೆಯಿಂದ ನಮಗೆ ಕುಮಾರಸ್ವಾಮಿ ಅವರ ಸರ್ಕಾರ ಸಿಹಿ ಕೊಟ್ರೆ ನಾವು ಊಟ ಮಾಡ್ತೀವಿ, ಕಹಿ ಕೊಟ್ರೆ ವಿಷ ಕೊಡ್ತೀವಿ ಅನ್ನುವಂಥ ಕುಡಿತೀವಿ ಅನ್ನೋಂಥ ಮಾತನ್ನ ಹೇಳಿದ್ರು. ಈಗಷ್ಟೇ ಮಾತಾಡಿದ್ರು. ಹಾಗಿದ್ರೆ ಇವತ್ತು ಕಾರ್ಖಾನೆ ಮಾಲೀಕರೇ ಇವತ್ತು ಭರವಸೆ ಕೊಡಬೇಕಾಗಿರೋದು. ಹೌದು, ನಾವು ಈ ಹಣವನ್ನ ಕೊಡ್ತೀವಿ ರೈತರಿಗೆ, ಬಾಕಿ ಕೊಡ್ತೀವಿ ಅನ್ನುವಂಥದ್ದು. ಆದರೆ ಅವರೇ ಬರದೆ ಹೋದ್ರೆ ಇವತ್ತು ಸರ್ಕಾರ ಏನ್ ಮಾಡಕ್ಕಾಗುತ್ತೆ? ಹಾಗಾದ್ರೆ ಸರ್ಕಾರ ಆ ಮಾಲೀಕರನ್ನ ಇವತ್ತು ಒಪ್ಪಿಸುವ ಪ್ರಯತ್ನ ಯಾವಾಗ ಆಗುತ್ತೆ ಅಂದ್ರೆ ಮಾಲೀಕರು ಒಪ್ಪಿಕೊಂಡಾಗ. ಹಾಗಿದ್ರೆ ಇದೆಲ್ಲ ಒಂದ್ ಕಡೆ ಈ ಬೀಸೋ ದೊಣ್ಣೆಯನ್ನು ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಆಗುತ್ತಾ ಈ ಸಭೆ?
ಖಂಡಿತ ಇಲ್ಲಿ ಕಾರ್ಖಾನೆ ಮಾಲೀಕರೇ ಬರದೇ ಇರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಜನಪ್ರತಿನಿಧಿಗಳ ಭಾಗದವರು ಅವರೇ ಪ್ರಮುಖವಾಗಿ ಗೈರಾಗಿರುವಂತಹ ಹಿನ್ನೆಲೆಯಲ್ಲಿ ಕಾಟಾಚಾರದ ಸಭೆ ಆಗುತ್ತೆ. ಆದ್ರೆ ಇಲ್ಲಿ ಒಂದು ಅವಕಾಶ ಇದೆ ಸರ್ಕಾರಕ್ಕೆ. ಸರ್ಕಾರ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ಮತ್ತು ರೈತರ ಜೊತೆಯಲ್ಲಿ ಪ್ರಮುಖ ಇಬ್ಬರನ್ನು ನಡುವೆ ಇಟ್ಟು ಮಾತುಕತೆ ನಡೆಸುವಂತಹ ಸಂದರ್ಭದಲ್ಲಿ ಸಂಧಾನವನ್ನ ಮಾಡಬಹುದು. ಅವರಿಬ್ಬರಿಗೂ ಸಹಿತ ಹಣವನ್ನ ಕೊಡ್ಲಿಕ್ಕೆ ಮತ್ತು ಅದಕ್ಕೆ ಗಡುವನ್ನ ಕೊಡ್ಲಿಕ್ಕೆ. ಇನ್ ಕೇಸ್ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪದೇ ಇದ್ದ ಪಕ್ಷದಲ್ಲಿ ಅವಾಗ ಸರ್ಕಾರ ಖಡಕ್ ನಿರ್ಧಾರವನ್ನೇ ತೆಗೆದುಕೊಳ್ಳುತ್ತೆ. ಹಿಂದೆನೂ ಕೂಡ ಅಂತ ಒಂದು ಸಂದರ್ಭದಲ್ಲಿ ಹಿಂದಿನ ಸರ್ಕಾರದಲ್ಲೂ ಅಂತ ನಿರ್ಧಾರವನ್ನು ತೆಗೆದುಕೊಂಡು ಕೆಲವು ಕಾರ್ಖಾನೆಯನ್ನು ಜಪ್ತಿ ಮಾಡುವಂತಹ ಒಂದು ಪ್ರಯತ್ನ ಕೂಡ ಆಗಿತ್ತು. ಅದೇ ರೀತಿ ಈಗ ಸರ್ಕಾರಿ ಕಾರ್ಖಾನೆಗೆ ಗಡುವನ್ನ ಕೊಟ್ಟು ಇಂಥ ದಿನದ ಒಳಗಡೆ ಹಣವನ್ನ ಕೊಡಬೇಕು ಮತ್ತು ನಿಗದಿ ಮಾಡಿದಂತಹ ದರದಲ್ಲಿ ಯಾವುದೇ ಕಾರಣಕ್ಕೂ ಅದನ್ನ ಕಟ್ ಮಾಡದೇ ಹಣ ಕೊಡಬೇಕು ಅಂತ ಹೇಳಿ ನೀವು ಈ ಸಭೆ ಕೂಡ ಆರಂಭದಿಂದ ಗಮನಿಸ್ತಾ ಇದ್ರಿ. ಇವತ್ತು ಈ ಸಭೆಯಲ್ಲಿ ಯಾವುದಾದ್ರೂ ಒಬ್ಬ ರಾಜಕಾರಣಿ ಕಬ್ಬಿನ ಕಾರ್ಖಾನೆ ಮಾಲೀಕರು ಕಂಡು ಬಂದ್ರ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಆ ಭಾಗದ ಪ್ರಮುಖ ರಾಜಕಾರಣಿಗಳು ಯಾರು ಕೂಡ ಈ ಸಭೆಯಲ್ಲಿ ಬಂದಿಲ್ಲ. ಅವರೆಲ್ಲ ಬಂದಿದ್ದಿದ್ರೆ ಹಾಗಿದ್ರೆ ಬಿಜೆಪಿ ಮತ್ತೊಂದ್ ಕಡೆ ಕಾಂಗ್ರೆಸ್ ಜೆಡಿಎಸ್ ನಾಯಕರುಗಳು ಏನ್ ರಾಜಕೀಯ ಮಾತಾಡ್ತಾ ಇದಾರೆ? ಕಬ್ಬಿನ ವಿಚಾರದಲ್ಲಿ, ಬೆಳೆಗಾರ ವಿಚಾರದಲ್ಲಿ ನಾವೆಲ್ಲ ಕೂಡ ಒಂದು ಅನ್ನುವಂಥದ್ದು ಹೇಳ್ತಾರೆ. ಹಾಗಿದ್ರೆ ಅವ್ರ ಮನೆಗೆ ಬಂದಾಗ, ಅವ್ರದೇ ಕಾರ್ಖಾನೆ ಬಂದಾಗ ಎಲ್ಲರೂ ಕೂಡ ಚಕ್ಕರ್ ಹೊಡಿತಾ ಇದಾರೆ. ಈಗ ಯಡಿಯೂರಪ್ಪನವ್ರ ಪತ್ರಿಕಾಗೋಷ್ಠಿ ಮಾಡಿದ್ರು, ನಿನ್ನೆ ಕುಮಾರಸ್ವಾಮಿ ಪ್ರೆಸ್ ಮೀಟ್ ಮಾಡಿದ್ರು, ಕಾಂಗ್ರೆಸ್ ನಾಯಕರು ಮಾತಾಡಿದ್ರು. ಹಾಗಿದ್ರೆ ಅವ್ರದೇ ಪಕ್ಷಗಳ ನಾಯಕರು ಕಾರ್ಖಾನೆಗಳ ಮಾಲೀಕರಾಗಿದ್ದಾರೆ. 19 ಕೋಟಿ, 15 ಕೋಟಿ, 20 ಕೋಟಿ ಅವರು ಬಾಕಿ ಉಳಿಸ್ಕೊಂಡಿದ್ದ ರೈತರದ್ದು. ಅವರೇ ಒಂದು ಸಭೆಗೆ ಬರದೆ ಹೋದ್ರೆ ನಿಜವಾಗ್ಲೂ ಕೂಡ ಸರ್ಕಾರ ಅಂತವ್ರ ಮೇಲೆ ಕ್ರಮ ಕೈಗೊಳ್ಳುತ್ತಾ, ಅವರನ್ನು ಮನವೊಲಿಸುತ್ತಾ, ಅವರನ್ನ ಸರ್ಕಾರ ತನ್ನ ಏನು ದಂಡವನ್ನ ಪ್ರಯೋಗ ಮಾಡಿ ಆ ಬಾಕಿಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡುತ್ತಾ? ಒಂದು ಹಂತದವರೆಗೆ ಸಕ್ಕರೆ ಕಾರ್ಖಾನೆಯ ಜೊತೆಯವರಿಗೆ ಸಂಧಾನ ಮಾತುಕತೆಯನ್ನು ಮಾಡುವಂಥ ಪ್ರಯತ್ನವನ್ನ ಸರ್ಕಾರ ಮಾಡುತ್ತೆ. ಆದರೆ ಆ ನಂತರದಲ್ಲೂ ಬಗ್ಗದೇ ಇದ್ರೆ ರೈತರು ಸಹಜವಾಗಿ ಪ್ರತಿಭಟನೆಯನ್ನ ಉಗ್ರ ಸ್ವರೂಪಕ್ಕೆ ತಿರುಗಿಸ್ತಾರೆ. ಇದರ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಪ್ರತಿಪಕ್ಷಗಳು ಮುಂದಾಗ್ತವೆ. ಪ್ರತಿಪಕ್ಷದಲ್ಲೂ ಸಹಿತ ಸಾಕಷ್ಟು ಜನ ಪ್ರಮುಖರ ರಾಜಕಾರಣಿಗಳ ಕಾರ್ಖಾನೆಗಳಿದ್ದಾವೆ. ಈ ಕಾರಣಕ್ಕಾಗಿ ಸರ್ಕಾರ ಒಂದು ಕಠಿಣ ನಿರ್ಧಾರಕ್ಕೆ ಬರಲೇಬೇಕಾಗುತ್ತೆ. ಖಂಡಿತವಾಗಿಯೂ ಕುಮಾರಸ್ವಾಮಿ ಅವರು ಅಂತ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಬದ್ಧರಾಗಿದ್ದಾರೆ. ಒಂದು ವೇಳೆ ಯಾವುದೇ ರೀತಿಯ ಮಾತುಕತೆಯಲ್ಲಿ ಅವರು ಒಪ್ಪದೇ ಇದ್ದ ಪಕ್ಷದಲ್ಲಿ ಅನಿವಾರ್ಯವಾಗಿ ರೈತರ ಪರವಾಗಿ ನಡ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಮುಖ್ಯಮಂತ್ರಿಗಳಿಗೆ ಎದುರಾಗುತ್ತೆ. ಸಕ್ಕರೆ ಕಾರ್ಖಾನೆಗಳಿಗೆ ಗಡುವನ್ನ ಕೊಡೋದು ಅಥವಾ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳೋದು ಅಂತ ಒಂದು ಕಾರ್ಯಕ್ಕೆ ಮುಖ್ಯಮಂತ್ರಿಗಳು ಖಂಡಿತ ಮುಂದುವರಿತಾರೆ. ಅಂತ ಒಂದು ಸನ್ನಿವೇಶ ಕೂಡ ಇದೆ. ಧನ್ಯವಾದ. ನಮ್ಮ